ಸಪ್ನಾ, ನಿನ್ನೆ ಇಲ್ಲಿ ನಡೆದಿದ್ದು ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಏನು ಹೇಳಬಾರ್ದು ಅಂತ ನಾನು ವಾಚ್ಮನ್ಗೂ ಕಟ್ನಿಟ್ ಮಾಡಿದ್ದೀನಿ. ಸುಮ್ಮನೆ ನಿಮಗ್ಯಾಕೆ ಮುಜುಗರ ಆಗ್ಬೇಕು ಅಂತ. ಅಥವಾ ಗೊತ್ತಾದ್ರೆ ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ. ಸಪ್ನಾ, ನನ್ನ ತಪ್ಪು ಯಾವ ಶಿಕ್ಷೆ ಅನುಭವಿಸೋದಕ್ಕೂ ತಯಾರಾಗಿದ್ದೀನಿ. ಇನ್ನು ಮರ್ಯಾದೆ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು? ಇಂಥ ನಾಟಕದ ಮಾತು ಕೇಳಿ ಯಾರು ಮೋಸ ಹೋಗ್ತಾರೆ ಶಾನ್? ನಿಮ್ಗೆ ನಂಬಿಕೆ ಬರೋದು ಕಷ್ಟ, ನಂಗೆ ಗೊತ್ತು. ಸರಿ, ನಾನು ಆ ಶ್ಯಾಮಲ ಅಂತ ತೋರ್ಸೋಕೆ ಏನ್ ಮಾಡ್ಬೇಕು ಹೇಳಿ, ಮಾಡ್ತೀನಿ. ಮಾಡ್ತೀರಾ? ಅನುಮಾನನ? ಹಾಗಾದ್ರೆ ನೀನ್ ನನ್ನ ಹಿಡಿಯೋಕ್ಕೋಸ್ಕರ ಏನೇನ್ ಆಟ ಆಡಿದ್ರಿ, ಏನೇನ್ ನಡೀತು ಎಲ್ಲ ಒಂಚೂರು ಬಿಡದೆ ಬರೆದು ಸೈನ್ ಮಾಡ್ಕೊಡ್ತೀರಾ? ಅಷ್ಟೇ ತಾನೆ? ಓಕೆ ಓಕೆ, ಬರಿತೀನಿ. ನೀವ್ ಹೇಳ್ತಿರೋ ಅಥವಾ ನಾನೇ ಬರೀಲೋ? ಸರಿ, ನಾನೇ ಬರಿತೀನಿ. ಏನಾದ್ರೂ ಬಿಟ್ಟಿದ್ದೀನಾ? ಇದು ನಾನು ಹ್ಯಾಕ್ ಬೇಕಾದ್ರೂ ಉಪಯೋಗಿಸಬಹುದು ಅನ್ನೋದು ನಿಮ್ಗೆ ಗೊತ್ತು ತಾನೆ ಮಿಸ್ಟರ್ ಶ್ಯಾಮ್? ನಿಮ್ಮ ಉಪಯೋಗಕ್ಕೆ ಬರಲಿ ಅಂತಾನೆ ನಾ ಇದನ್ನು ಕೊಟ್ಟಿದ್ದು. ಹೇಳಿ, ಇದನ್ನು ಜೆರಾಕ್ಸ್ ಮಾಡಿಸಿ ಆಫೀಸ್ನಲ್ಲಿ ಎಲ್ಲರಿಗೂ ಹಂಚ್ಲಾ? ನಾನು ಬೇಡ ಅಂತೀನಿ ಅನ್ಕೊಂಡಿದ್ದೀರಾ? ಸಪ್ನಾ, ಪ್ಲೀಸ್, ನೀವು ಅದಕ್ಕಿಂತ ದೊಡ್ಡ ಶಿಕ್ಷೆ ಹೇಳಿದ್ರು ನಾ ತಯಾರಿದ್ದೀನಿ. ನೀವು ಹೇಳಿ ಸಾಕು. ನಾನೇನಾದ್ರೂ ಈ ಲೆಟರ್ನ ಕಂಪನಿ ಚೇರ್ಮನ್ ಕಳ್ಸಿದ್ರೆ ನನ್ ಕೆಲಸ ಆಗ್ಬೋದು, ಅಷ್ಟೇ ತಾನೆ? ಅದಕ್ಕೆ ಲೆಟರ್ ಬೇಕಿಲ್ಲ. ನೋಡಿ, ರಾಜೀನಾಮೆ ಆಗ್ಲೇ ಬರ್ತಿದ್ದೀನಿ. ಹೆಡ್ ಆಫೀಸ್ ಈಗಲೇ ಫ್ಯಾಕ್ಸ್ ಮಾಡ್ತೀನಿ. ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಈ ಹುದ್ದೆಯಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ನನ್ನ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿ. ಶ್ಯಾಮ್ ಸುಂದರ್. ನೋಡಿದ್ರಾ? ಈಗಿಷ್ಟು ಸಬ್ಬಿಸ್ ಅಂತಾರ ಇರೋ ನೀವು ನೆನ್ನೆ ಯಾಕೆ ಹಾಗೆ ನೆಡ್ಕೊಂಡ್ರಿ ಮಿಸ್ಟರ್ ಶ್ಯಾಮ್? ಸಪ್ನಾ, ಪ್ಲೀಸ್, ಅದು ಮುಗಿತು. ನಾನೇ ಮರಿಬೇಕು ಅಂತಿದ್ದೀನಿ. ನೋಡಿ, ರಾಜೀನಾಮೆ ಎಕ್ಸೆಪ್ಟ್ ಆಯ್ತು ಅಂತ ಹೆಡ್ ಆಫೀಸಿಂದ ಉತ್ತರನೂ ಬಂದ್ಬಿಡ್ತು. ನೋಡಿ, ನಾನು ನಿನ್ನೆ ರಾತ್ರಿನೇ MD ಫೋನ್ ಮಾಡಿ ನನ್ನ ನಿರ್ಧಾರ ತಿಳಿಸಿದ್ದೆ. ಇನ್ನೊಂದು ವಾರದಲ್ಲಿ ಹೊಸಬರು ಬರ್ತಾರಂತೆ. ಅಲ್ಲಿವರೆಗೂ ನೀವೇ ಮುಂದುವರಿರಿ ಅಂತ ಹೇಳಿದ್ದಾರೆ. ಮಿಸ್ ಸಪ್ನಾ, ಇನ್ನೊಂದು ವಾರ ನೀವು ನನ್ನ ಸಹಿಸ್ಕೊಂಡ್ರೆ ಅಷ್ಟೇ ಸಾಕು. ನೀವು ಹೊರಡಿ. ಪಾಪ ತುಂಬಾ ಟೈಮ್ ತಗೊಂಡ್ಬಿಟ್ಟೆ.